ಹಲೋ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ವೆಲ್ಕಮ್ ಟು ಇಂದುಮತಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಈ ದಿನ ನಾನು ಬಿಸಿಬೇಳೆ ಭಾತನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಬಿಸಿಬೇಳೆ ಭಾತ್ ಮಾಡೋದಕ್ಕೆ ಏನೇನು ಪದಾರ್ಥ ಬೇಕು, ಅದು ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ. ಮೊದಲಿಗೆ ಹುರುಳಿಕಾಯಿಯನ್ನು ಒಂದು 1/4 kgಕ್ಕಿಂತ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ. ಅದನ್ನು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಮತ್ತು ಸೀಮೆ ಬದನೆಕಾಯಿ ಅರ್ಧ ಹೋಳನ್ನು ಸಿಪ್ಪೆ ತೆಗೆದು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ನಂತರ ಕ್ಯಾರೆಟು, ಒಂದು ದೊಡ್ಡದಾದ ಕ್ಯಾರೆಟನ್ನು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಮತ್ತು ಟೊಮೊಟೊ 2 ಟೊಮೊಟೊದಷ್ಟು ಹೆಚ್ಚಿ ಇಟ್ಕೊಂಡಿದ್ದೀನಿ. ಮತ್ತು ಹುಣಸೆ ಹಣ್ಣು ನಿಂಬೆಹಣ್ಣಿನ ಗಾತ್ರಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ, ಅದನ್ನು ಕೂಡ ಇಟ್ಕೊಂಡಿದ್ದೀನಿ. ಮತ್ತು ತೊಗರಿ ಬೇಳೆ ಒಂದು 100 ಗ್ರಾಮ್, ಅಂದರೆ ಒಂದು ಚಿಕ್ಕ ಲೋಟ, ಕಾಫಿ ಲೋಟದಷ್ಟು ತಗೊಂಡಿದ್ದೀನಿ. ಇವಾಗ ಧನಿಯಾ 1.5 ಟೀ ಸ್ಪೂನಷ್ಟು, ಇದಕ್ಕೆ ಜೀರಿಗೆ, ಮೆಣಸು, ಮೆಂತ್ಯ ಎಲ್ಲವನ್ನು ಮಿಕ್ಸ್ ಮಾಡಿ ಹುರಿದು ಇಟ್ಕೊಂಡಿದ್ದೀನಿ. ಉದ್ದಿನಬೇಳೆ 1.5 ಟೀ ಸ್ಪೂನ್ನಷ್ಟು, ಕಡಲೆಬೇಳೆ 1.5 ಟೀ ಸ್ಪೂನ್ನಷ್ಟು, ನಂತರ ಚಕ್ಕೆ 1 ಪೀಸು, ಮರಾಠಿ ಮೊಗ್ಗು 1 ಪೀಸು, ಲವಂಗ 2 ಪೀಸು. ಇವಾಗ ಇದಿಷ್ಟನ್ನು ಹುರ್ಕೋಬೇಕಾಗುತ್ತೆ. ನಂತರ ನಾನು ಒಣ ಕೊಬ್ಬರಿಯನ್ನು 1 ಹಿಡಿಯಷ್ಟು ತಗೊಂಡಿದ್ದೀನಿ. ನೀವು ಬೇಕಿದ್ದರೆ ಹಸಿ ಕೊಬ್ಬರಿ ಕೂಡ ತಗೋಬಹುದು, ಯಾವ್ದು ಬೇಕಿದ್ದರೂ ತಗೋಬೋದು. ಹಸಿ ಕೊಬ್ಬರಿ ಹಾಕಿದ್ರೂ ಚೆನ್ನಾಗೇ ಇರುತ್ತೆ. ಮತ್ತು ಒಣಮೆಣಸಿನಕಾಯಿ 4, ಬ್ಯಾಡಗಿ ಮೆಣಸಿನಕಾಯಿ 4 ತಗೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಹುರ್ಕೋಬೇಕಾಗುತ್ತೆ. ಮೊದಲಿಗೆ ಹುರ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಬಟ್ಲಿಗೆ ನೀರು ಹಾಕಿಬಿಟ್ಟು ಹುಣಸೆ ಹಣ್ಣನ್ನು ನೆನೆ ಹಾಕಿ ಬಿಡೋಣ. ನಂತರ ಒಲೆ ಮೇಲೆ ಬಾಣಲಿ ಇಟ್ಟು ಅದಕ್ಕೆ ಒಣಮೆಣಸಿನಕಾಯಿ ಮತ್ತು ಚಕ್ಕೆ, ಲವಂಗ, ಮರಾಠಿ ಮೊಗ್ಗು ಎಲ್ಲವನ್ನು ಹುರ್ಕೋಬೇಕಾಗುತ್ತೆ. ಅದು ಪಟ್ಟಂತ ಶಬ್ದ ಬರುತ್ತೆ, ಚಕ್ಕೆ ಲವಂಗ ಎಲ್ಲನೂ ಅಲ್ಲಿವರೆಗೂ ಹುರ್ಕೊಳ್ಳೋಣ. ಹುರಿದಿದ್ದಾದಮೇಲೆ ಅದನ್ನು ಒಂದು ತಟ್ಟೆಗೆ ಹಾಕೋಣ. ನಂತರ ಕಡಲೆಬೇಳೆ 1.5 ಟೀ ಸ್ಪೂನಷ್ಟು ತಗೊಂಡಿದ್ದೀನಲ್ಲ, ಅದನ್ನು ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೋಬೇಕಾಗುತ್ತೆ. ಅದು ಹುರಿದಿದ್ದಾದಮೇಲೆ ಅದನ್ನು ಕೂಡ ಅದೇ ತಟ್ಟೆಗೆ, ಮೆಣಸಿನ್ಕಾಯಿ ಹಾಕಿರೋ ತಟ್ಟೆಗೆ ಅದನ್ನು ಹಾಕಿಬಿಡೋಣ. ನಂತರ ಉದ್ದಿನಬೇಳೆ 1.5 ಟೀ ಸ್ಪೂನ್ನಷ್ಟು ತಗೊಂಡಿದ್ದೀನಿ, ಅದನ್ನು ಕೂಡ ಹುರ್ಕೊಳ್ತಾ ಇದ್ದೀನಿ. ಅದನ್ನು ಕೆಂಪಗಾಗೋವರೆಗೂ ಹುರಿಬೇಕು. ಹುರಿದಿದ್ದಾದಮೇಲೆ ಅದನ್ನು ಕೂಡ ಅದೇ ತಟ್ಟೆಗೆ ಹಾಕಿಬಿಡೋಣ. ಅವನ್ನೆಲ್ಲ ತಣ್ಣಗಾಗೋದಕ್ಕೆ ಬಿಡೋಣ. ಇವಾಗ ಒಲೆ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ಇಟ್ಬಿಟ್ಟು ನೀರು ಹಾಕ್ತಾಯಿದ್ದೀನಿ. ನೀರು ಮಾತ್ರ ನಾನು ಈ ಬಿಸಿಬೇಳೆ ಭಾತ್ಗೆ ಅಳತೆ ಮಾಡಿ ಹಾಕೋದಿಲ್ಲ, ಅಂದಾಜಿನ ಮೇಲೆ ನೀರು ಹಾಕ್ತಾಯಿದ್ದೀನಿ. ಒಂದು 5-6 ಲೋಟದಷ್ಟು ಆಗುತ್ತೆ. ಮತ್ತು ಅದಕ್ಕೆ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರುವಂಥ ತರಕಾರಿ ಎಲ್ಲವನ್ನು ಹಾಕ್ತಾಯಿದ್ದೀನಿ. ಎಲ್ಲವನ್ನು ಹಾಕಿಬಿಟ್ಟು ನಂತರ ತೊಗರಿ ಬೇಳೆಯನ್ನು ನೀರಿನಲ್ಲಿ ತೊಳೆದ್ಬಿಟ್ಟು ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಬಟಾಣಿ ರಾತ್ರಿ ನೆನೆಸ್ದಲೇ ಇದ್ದರೆ ಬಿಸಿ ನೀರಿನಲ್ಲಿ ಹಾಕಿಬಿಟ್ಟು ಕುಕ್ಕರು ಒಂದು 3-4 ವಿಷಲ್ ಕೂಗಿಸಿದ್ರೆ ನಂತರ ಅದು ತಣ್ಣಗಾದ್ಮೇಲೆ ಅಷ್ಟೊತ್ತಿಗೆ ನೆನೆದಂಗೆ ಆಗಿರುತ್ತೆ. ತಿರ್ಗಿ ಕುಕ್ಕರ್ಗೆ ಹಾಕಿದ್ರೆ ಅದು ಬೇಯುತ್ತೆ. ಇವಾಗ ಒಂದು ಕಾಫಿ ಲೋಟದಷ್ಟು ಅಕ್ಕಿಯನ್ನು ತಗೊಂಡಿದ್ದೀನಿ, ಅದನ್ನು ಕೂಡ ತೊಳೆದ್ಬಿಟ್ಟು ಅದಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ಕುಕ್ಕರ್ ಮುಚ್ಚಳನ್ನು ಮುಚ್ಚಿಬಿಟ್ಟು ವಿಷಲ್ ಹಾಕೋಣ. ನಂತರ ಮಸಾಲೆ ರುಬ್ಬೋದಕ್ಕೆ ಮಿಕ್ಸಿ ಜಾರ್ ತಗೊಳ್ಳೋಣ. ಮಿಕ್ಸಿ ಜಾರ್ನೊಳಗಡೆಗೆ ಹುರಿದಿರೋ ಧನಿಯಾ ಮತ್ತು ಮೆಣಸಿನಕಾಯಿ ಅದು ದೊಡ್ಡ ಉದ್ದುದ್ದಕ್ಕಿರುತ್ತೆ, ಅದು ಚೂರು ಮಾಡಿ ಹಾಕ್ತಾಯಿದ್ದೀನಿ ಅಷ್ಟೇ, ಜಾಸ್ತಿ ಇರುತ್ತೆ ಅಂತ ಆಗುತ್ತೆ. ಇವಾಗ ಉದ್ದಿನಬೇಳೆ, ಕಡಲೆಬೇಳೆ ಹುರಿದಿರೋದು ಎಲ್ಲವನ್ನು ಅದಕ್ಕೆ ಹಾಕಿದ್ದೀನಿ. ಕೊಬ್ಬರಿಯನ್ನು ಕೂಡ ಅದರೊಳಗೆ ಹಾಕಿಬಿಟ್ಟು ರುಬ್ಕೋಬೇಕಾಗುತ್ತೆ. ಇವಾಗ ನಾನು ಟೊಮೊಟೊ ಹಣ್ಣನ್ನು ಕುಕ್ಕರ್ನೊಳಗೆ ಹಾಕೋದಕ್ಕೆ ಮರ್ತು ಬಿಟ್ಟಿದ್ದೆ. ಅದಕ್ಕೆ ಇವಾಗ ಅದನ್ನು ಹಾಕಿಬಿಟ್ಟು ಕುಕ್ಕರ್ ಮುಚ್ಚಳನ್ನು ಮುಚ್ಚಿ ವಿಷಲ್ ಹಾಕೋಣ. ಒಂದು ವಿಷಲ್ ಬರೋವರೆಗೂ ಬಿಟ್ಟರೆ ಸಾಕು. ತುಂಬ 3 ಏನು ಬೇಕಾಗಿಲ್ಲ, 1 ವಿಷಲ್ ಕೂಗೋವರೆಗೂ ಬಿಟ್ಟರೆ ಸಾಕು. ಇವಾಗ ಮಿಕ್ಸಿ ಜಾರ್ನೊಳಗೆ ಎಲ್ಲ ಹಾಕಿದ್ರಲ್ಲ, ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಬರೋಣ. ಇದು ಕುಕ್ಕರ್ ಕೂಗಿ ತಣ್ಣಗಾಗೋಷ್ಟೊಳಗೆ ರುಬ್ಕೊಳ್ಳೋಣ. ಇವಾಗ ಕುಕ್ಕರು ಕೂಗ್ತಾ ಇದೆ. ಕೂಗಿದ್ದಾದಮೇಲೆ ಅದು ತಣ್ಣಗಾಗುತ್ತೆ. ಒಲೆ ಆರಿಸ್ಬಿಡೋಣ. ಇವಾಗ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಅದು ಹೇಗೆ ಬೆಂದಿದೆ ಅಂತ ನೋಡೋಣ. ಇವಾಗ ಅದು ಸೌಟ್ ತಗೊಂಡು ನೋಡಿದ್ರೆ ಅಕ್ಕಿ ಬೆಂದಿದೆಯಾ ಅಂತ ನೋಡೋಣ. ಇವಾಗ ಅಕ್ಕಿ ಚೆನ್ನಾಗಿ ಬೆಂದಿದೆ. ಇವಾಗ ಅದಕ್ಕೆ ಮಸಾಲೆ ರುಬ್ಕೊಂಡಿದ್ದೀನಲ್ಲ, ಆ ಮಸಾಲೆಯನ್ನು ಅದರೊಳಗೆ ಹಾಕಬೇಕಾಗುತ್ತೆ. ಅದನ್ನು ಹಾಕಿಬಿಟ್ಟು ನಂತರ ಹುಣಸೆ ಹಣ್ಣನ್ನು ನೆನೆಸಿ ಕಿವುಚಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ಕೂಡ ಹುಣಸೆ ಹಣ್ಣಿನ ರಸನ ಅದಕ್ಕೆ ಹಾಕಿಬಿಡೋಣ. ಹುಣಸೆ ಹಣ್ಣಿನ ರಸನ ಹಾಕಿಬಿಟ್ಟು
ಮಿಕ್ಸಿ ಖಾರ ರುಬ್ಬಿದ್ದೀನಲ್ಲ ಮಸಾಲೆ, ಅದರದ್ದು ಆ ಜಾರ್ಗೆ ನೀರನ್ನು ಹಾಕಿಬಿಟ್ಟು ತೊಳೆದುಬಿಟ್ಟು ಅದನ್ನು ಕೂಡ ಅದರೊಳಗೆ ಹಾಕಿಬಿಡೋಣ. ಇವಾಗ ಅದು ಕುದೀತಾ ಇದೆ ನೋಡಿ, ಚೆನ್ನಾಗಿ ಕುದಿ ಬರ್ತಾ ಇದೆ. ಇವಾಗ ಮಿಕ್ಸಿ ಜಾರ್ನೊಳಗಿರೋದು ಹಾಕ್ಬಿಟ್ಟು ನೀರು ಹಾಕಿಬಿಟ್ಟು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಇವಾಗ ನೀರನ್ನು ನಾವು ನೋಡಿಕೊಂಡು ನೀರನ್ನು ಹಾಕೋಬೋದು. ಅದು ಬಿಸಿಬೇಳೆಭಾತ್ ಹದ ಹೇಗಿರುತ್ತೆ ಅಂತ ಗೊತ್ತಿರುತ್ತಲ್ವ, ಆ ತರಹ ನಾವು ನೀರನ್ನು ನೋಡಿ ಹಾಕ್ಕೋಬೇಕಾಗುತ್ತೆ. ಇವಾಗ ಕುದಿ ಬರ್ತಾ ಇದೆ, ಚೆನ್ನಾಗಿ ಕುದಿ ಬರಲಿ. ಅಷ್ಟರೊಳಗೆ ನಾವು ಒಂದು ಒಗ್ಗರಣೆಯನ್ನು ಸಿಂಪಲ್ಲಾಗಿ ಒಂದು ಒಗ್ಗರಣೆನ ಹಾಕ್ಕೋಬೇಕಾಗುತ್ತೆ. ಕುಕ್ಕರನ್ನು ಪಕ್ಕಕ್ಕೆ ಇಟ್ಬಿಡೋಣ. ಈಗ ಪಕ್ಕಕ್ಕೆ ಇಟ್ಬಿಟ್ಟು ಒಲೆ ಮೇಲೆ ಸಣ್ಣದಾದ ಒಂದು ಬಾಣಲೆಯನ್ನು ಇಡೋಣ. ಇವಾಗ ಚಿಕ್ಕದಾದ ಒಂದು ಬಾಣಲೆಯನ್ನು ಒಲೆ ಮೇಲೆ ಇಟ್ಟು ಒಂದು 2.5 ಟೀ ಸ್ಪೂನ್ನಷ್ಟು ತುಪ್ಪನ ಹಾಕೋಣ. ತುಪ್ಪ ಹಾಕಿದ್ರೇ ಬಿಸಿಬೇಳೆಭಾತು ಚೆನ್ನಾಗಿರುತ್ತೆ, ಎಣ್ಣೆ ಹಾಕಿದ್ರೆ ರುಚಿ ಬರೋದಿಲ್ಲ. ಇವಾಗ ತುಪ್ಪನ ಹಾಕ್ಬಿಟ್ಟು ಅದು ಕರಗಿದ್ದಾದಮೇಲೆ ಅದಕ್ಕೆ ಸಾಸಿವೆ ಕಾಳು ಹಾಕೋಣ. ಸಾಸಿವೆ ಕಾಳು ಪಟ್ಪಟ ಅಂತ ಸಿಡಿದಿದ್ದಾದಮೇಲೆ ಕರಿಬೇವಿನ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಅದಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ಸಾಸಿವೆ ಕಾಳು ಸಿಡಿದಿದ್ದಾದಮೇಲೆ ಕರಿಬೇವಿನ ಸೊಪ್ಪನ್ನು ಹಾಕಿ ಅದನ್ನು ಒಂದು ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಬಿಟ್ಟು ನಂತರ ಆ ಕಡೆ ಕುಕ್ಕರು ಪಕ್ಕಕ್ಕೆ ಇಟ್ಟಿದ್ದೀನಲ್ಲ, ಇವಾಗ ಅದನ್ನು ಒಲೆ ಮೇಲೆ ಇಟ್ಕೊಂಡು ಅದನ್ನು ಕುದಿಯೋದಕ್ಕೆ ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಈ ಒಗ್ಗರಣೆಯನ್ನು ಅದಕ್ಕೆ ಹಾಕ್ಬಿಡೋಣ. ಒಗ್ಗರಣೆಯನ್ನು ಹಾಕಿದ್ರೆ ಬಿಸಿಬೇಳೆಭಾತು ಆಯಿತು ಅಂತ ಲೆಕ್ಕ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಅದಕ್ಕೂ ಸ್ವಲ್ಪ ಗಟ್ಟಿಯಾಗೋವರೆಗೂ ಮಿಕ್ಸ್ ಮಾಡ್ಕೊಂಡು, ಸ್ವಲ್ಪ ನೀರಾಗಿದೆ, ಎಲ್ಲನೂ ನೀರು ಹಾಕಿದ್ನಲ್ಲ ಅದಕ್ಕೆ ನೀರಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ಬಿಸಿಬೇಳೆಭಾತು ಒಂದು ಹದಕ್ಕೆ ಬಂದಮೇಲೆ ಸ್ಟವ್ ಆರಿಸ್ಬಿಡೋಣ. ಇವಾಗ ಬಿಸಿಬೇಳೆಭಾತು ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಿಸಿಬೇಳೆಭಾತ್ ಜೊತೆಗೆ ಬೂಂದಿ ಅಥವಾ ಚಿಪ್ಸನ್ನು ಸರ್ವ್ ಮಾಡಿದ್ರೆ ಬಿಸಿಬೇಳೆಭಾತು